ಒಳಗೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಡ ಜಾಸ್ತಿ ಆಗಿದೆ. ಪತ್ರ ಕೂಡ ಬರೆದಿದ್ದಾರೆ, ಕೆಪಿಸಿ ಉಪಾಧ್ಯಕ್ಷರು ಪತ್ರ ಬರೆದಿದ್ದಾರೆ. ಅಂದ್ರೆ ಸಚಿವರಾಗಿ ಅವರು ಘನತೆ ಮೀರಿ ಮಾತನಾಡ್ತಾರೆ, ಇದೆಲ್ಲ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಕ್ರಮ ತಗೋಬೇಕು ಅವ್ರ ವಿರುದ್ಧ ಅಂತ. ನೋಡಿ, ಇದಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. PCC ಅಧ್ಯಕ್ಷರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೂ ಕೂಡ ವೈಯಕ್ತಿಕವಾಗಿ ನಿಂದನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಂತ. ಆಮೇಲೆ BJP ಅವರು ಇರ್ಬೋದು, JDS ಅವರು ಇರ್ಬೋದು, ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ. ಅರ್ಗ ಜ್ಞಾನೇಂದ್ರ ಅವರು ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್, ಫಾರ್ಮರ್ ಹೋಮ್ ಮಿನಿಸ್ಟರ್, ಅವರು ಖರ್ಗೆ ಸಾಹೇಬ್ರ ಬಗ್ಗೆ ಮತ್ತು ನಮ್ಮ ಕುಟುಂಬವ್ರ ಬಗ್ಗೆ ಏನು ಹೇಳಿದ್ರು? ಖರ್ಗೆ ಸಾಹೇಬರು ಸುಟ್ಟದಂಗೆ ಕಾಣಿಸ್ತಾರೆ, ಚಾರ್ಡಿದ್ದಾರೆ, ಸುಟ್ಟೋಗಿದೆ, ಅವ್ರದ್ದು ಚರ್ಮ ಎಲ್ಲ ಬ್ಲ್ಯಾಕ್ ಆಗಿದ್ದಾರೆ ಅಂತ ಹೇಳಿದಾಗ BJP ಅವರು ಏನಾದರೂ ಮಾಡಿದ್ರ? ನ್ಯಾಷನಲ್ ನ್ಯೂಸ್ ಆಯ್ತಾ ಇದು? ಯಾಕೆ ಅವಾಗೆಲ್ಲ ಸುಮ್ಮನಿದ್ರು BJP ಅವರು, JDS ಅವರೆಲ್ಲರೂ? ಅರ್ಗ ಜ್ಞಾನೇಂದ್ರ ಅವರು ಹೇಳಿರೋದು ತಪ್ಪು ಅಂತ ಯಾರನ್ನ ಒಬ್ರು ಹೇಳಿದ್ರ? ಹಾಗಂತ ನಾವು ಜಮೀರ್ ಅವ್ರು ಹೇಳಿರೋದು ಸರಿ ಅಂತ ನಾವು ಹೇಳ್ತಾ ಇಲ್ಲ. ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಆಗಿದೆ, ವರಿಷ್ಠರು ಮಾತನಾಡಿದ್ದಾರೆ ಇದ್ರ ಬಗ್ಗೆ. ಯಾರಿಗೂ ಕೂಡ ಅವರ ಬಣ್ಣದ ಬಗ್ಗೆ ಇರ್ಬೋದು, ಅವರ ಹಾವಭಾವದ ಬಗ್ಗೆ ಇರ್ಬೋದು, ಅದಕ್ಕೆ ಪ್ರಶ್ನೆ ಮಾಡೋದು ಯಾರಿಗೂ ಅಧಿಕಾರ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.